ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸೆವೆನ್ ಲರ್ನರ್ಸ್. ಸೊ ನಾವಿಲ್ಲಿ ಪ್ರಿಲಿಮ್ಸ್ ಪಾಯಿಂಟರ್ಸ್ ಅಂತ ಹೊಸದಾದೊಂದು ಸೀರೀಸ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾವ ಸೋರ್ಸ್ನ ರೆಫರ್ ಮಾಡಬೇಕು ಅನ್ನೋದು, ಅಥವಾ ಯಾವ ಟಾಪಿಕ್ಸ್ನ ಚೂಸ್ ಮಾಡಬೇಕು, ಯಾವುದು ಎಕ್ಸಾಮ್ನಲ್ಲಿ ಕೇಳ್ಬೋದು, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ. ಸೊ ನಿಮ್ಮ ಆ ಒಂದು ಕಷ್ಟನ ಕಡಿಮೆ ಮಾಡೋದಕ್ಕೆ ಅಂತ ನಾವು ಈ ಹೊಸದೊಂದು ಸೀರೀಸ್ನ ತಗೊಬರ್ತಾ ಇದ್ದೀವಿ. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟಾಪಿಕ್ ನೋಡಿ, ಹಿಂದೂ ನ್ಯೂಸ್ ಪೇಪರಲ್ಲಿ ಇದೊಂದು ಟಾಪಿಕ್ಕು, ಏರ್ ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏರ್ ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಇದೆ ಅಂದಾಗ ಯಾವ ಥರ ಇದು ಮಾಡ್ತಾರೆ, ಆಲ್ಮೋಸ್ಟು ನಾವು 3 ಇಂಡೆಕ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಒಂದು. ಸೊ ಏರ್ ಕ್ವಾಲಿಟಿ ಇಂಡೆಕ್ಸು ಯಾರು ಆಚೆ ಬರ್ತಾ ಇದ್ದಾರೆ, CPCB. ಸೊ ನೋಡಿ, ಈ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನೋದು 2014ರಲ್ಲಿ ಲಾಂಚ್ ಮಾಡ್ತಾರೆ. ಆ್ಯಕ್ಚುಲಿ ಇಟ್ಸ್ ಆ್ಯನ್ ಇನಿಷಿಯೇಟಿವ್ ಅಂಡರ್ ಸ್ವಚ್ಛ ಭಾರತ್ ಮಿಷನ್. ಸಮ್ಟೈಮ್ಸ್ ಏನಾಗುತ್ತೆ, ಅವರು ಕೇಳ್ತಾರೆ ಯಾವ ಇಯರಲ್ಲಿ ಲಾಂಚ್ ಆಯಿತು, ಅಥವಾ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸು ಏನು ಅಂಡರಲ್ಲಿ ಬರುತ್ತೆ ಅಂತ ಎಲ್ಲ ಕೇಳ್ತಾರೆ. ಓಕೆನಾ? ಸೊ ಫಸ್ಟು, ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2014 ಟು ಡಿಸಿಮಿನೇಟ್ ಇನ್ಫಾರ್ಮೇಷನ್ ಆನ್ ಏರ್ ಕ್ವಾಲಿಟಿ ಆ್ಯಂಡ್ ಇಟ್ ಕಮ್ಸ್ ಅಂಡರ್ CPCB ಮತ್ತು ಸ್ವಚ್ಛ ಭಾರತ್ ಮಿಷನ್. ಸೊ ನಂತರ ಏನಾಗುತ್ತೆ, 8 ಮೇಜರ್ ಪೊಲ್ಯೂಟೆಂಟ್ಸ್ನ ಇದು ಕನ್ಸಿಡರ್ ಮಾಡುತ್ತೆ. ಈಗ ಒಂದು ಇಂಡೆಕ್ಸ್ ಅಂತ ಅಂದಾಗ ಮೇಜರ್ ಪೊಲ್ಯೂಟೆಂಟ್ಸ್ನ ಅದು ಚೆಕ್ ಮಾಡಬೇಕಾಗತ್ತೆ. ಹೌದು, ಕರೆಕ್ಟು, ಏರ್ ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಇದೆ ಅಥವಾ ಅಪ್ಗ್ರೇಡ್ ಆಗ್ತಾ ಇದೆ, ಇಟ್ಸ್ ಪರವಾಗಿಲ್ಲ ಆ ಥರ ಹೇಳೋದಕ್ಕೆ. ಸೊ ಗ್ರೌಂಡ್ ಲೆವೆಲ್ ಓಝೋನ್ PM10 ಅಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ 10, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಅಮೋನಿಯಾ ಮತ್ತು ಲೆಡ್ಡು. ಸೊ ಈ 8 ಮೇಜರ್ ಪೊಲ್ಯೂಟೆಂಟ್ಸ್ನ ಕನ್ಸಿಡರ್ ಮಾಡಿ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನೋದು CPCB ಅವರು ಆಚೆ ತರ್ತಾರೆ. ಸೊ ಇಲ್ಲಿ CPCB ಆ್ಯಕ್ಚುಲಿ ಏನಿದು ಸ್ಟ್ಯಾಟ್ಯೂಟರಿ ಬಾಡಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನ? ಸಮ್ಟೈಮ್ಸ್ ಇನ್ಫ್ಯಾಕ್ಟ್ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ತಾರೆ, CPCB ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಸ್ಟ್ಯಾಟ್ಯೂಟರಿ ಬಾಡಿನ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿರುತ್ತೆ, ಒಂದು ಯಾವುದೋ ಒಂದು ಆರ್ಟಿಕಲಲ್ಲಿ ಪ್ರಾವಿಷನ್ನ ಪ್ರೊವೈಡ್ ಮಾಡಿರ್ತಾರೆ. ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಲೀಗಲ್ ಸ್ಯಾಂಕ್ಟಿಟಿ ಹೊಂದಿರುತ್ತೆ, ಅಂದರೆ ಪಾರ್ಲಿಮೆಂಟ್ನ ಒಂದು ಆ್ಯಕ್ಟ್ನ ಮುಖಾಂತರ ಅದು ಬಂದಿರುತ್ತೆ. ಓಕೆನಾ? ಸೊ ಇಲ್ಲಿ CPCB ಯಾವುದು ಏರ್ ಆ್ಯಕ್ಟ್ ಮುಖಾಂತರ ಬರುತ್ತೆ. ವೆರಾಸ್ ಇಟ್ ಡಿರೈವ್ಸ್ ಪವರ್ ಫಾರ್ ವಾಟರ್ ಆ್ಯಕ್ಟ್ ಆಲ್ಸೋ. ಓಕೆನಾ? ಸೊ ಇಷ್ಟನ್ನು ನೀವು ತಿಳ್ಕೊಂಡಿರಿ. ನೆಕ್ಸ್ಟು ಇನ್ನೊಂದು ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಹೆಸರು ಬಂದು ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ, ಅಂದರೆ NAAQS ಅಂತ ಹೇಳ್ತಾರೆ. ಇದು ಸಹ ತಾವು ಬರುವಂಥದ್ದು CPCB ಅವರೇ. ಓಕೆನಾ? ಸೊ ಇಲ್ಲಿ ನಾನು ನಿಮಗೆ ಆ್ಯಕ್ಟ್ನ ಫುಲ್ ಬರ್ದಿಲ್ಲ. ಸೊ ಇದು ಫುಲ್ ಆ್ಯಕ್ಟ್ ಹೆಸರು ಬಂದು ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981. ವಾಟರ್ ಆ್ಯಕ್ಟ್ ಬಂದು, ಸೊ ಸದ್ಯಕ್ಕೆ ಇದೊಂದನ್ನು ನೀವು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ derives powers or gets the sanctity from Air Act 1981. ನೆಕ್ಸ್ಟು ಇಲ್ಲಿ ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ NAAQS, ಅದು CPCB ಅವರು ಆಚೆ ತರ್ತಾರೆ. ಇಲ್ಲಿ 8 ಮೇಜರ್ ಪೊಲ್ಯೂಟೆಂಟ್ಸ್ ಇದ್ದರೆ ಇದರಲ್ಲಿ 8 ಮೇಜರ್ ಪೊಲ್ಯೂಟೆಂಟ್ಸ್ ಆಫ್ AQI 8 ಏನಿರುತ್ತಲ್ಲ ಇದರ ಜೊತೆ +4. ಆ +4 ಯಾವುದಿರುತ್ತೆ, ಬೆನ್ಝಿನ್, ಬೆನ್ಝೋಪೈರಿನ್, ಆರ್ಸೆನಿಕ್ ಮತ್ತು ನಿಕೆಲ್. ಸೊ ಒಟ್ಟು 12 ಮೇಜರ್ ಪೊಲ್ಯೂಟೆಂಟ್ಸ್ನ ಕನ್ಸಿಡರ್ ಮಾಡ್ತಾರೆ. ಯಾವುದರಲ್ಲಿ? NAAQSನಲ್ಲಿ. ನೆಕ್ಸ್ಟ್ ಇನ್ನೊಂದು ಬಂದು ಸಫರ್ನ ಆಚೆ ತರುವಂಥದ್ದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ಇವರು ಪೊಲ್ಯೂಟೆಂಟ್ಸ್ನ ಯಾವ್ದಾವ್ದು ಕನ್ಸಿಡರ್ ಮಾಡ್ತಾರೆ? PM2.5, PM10, ಓಝೋನ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಬೆನ್ಝಿನ್, ಟಾಲಿನ್, ಕ್ಸೈಲಿನ್, ಮರ್ಕ್ಯುರಿ.
ಸೊ ಇಷ್ಟೆಲ್ಲ ನಾವು ನೆನ್ಪಿಟ್ಕೋಬೇಕಾ ಅಂತ ಕೇಳ್ತೀರಾ. ಹೌದು, ಖಂಡಿತವಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಏನು ಅಂತಂದರೆ ಏರ್ ಕ್ವಾಲಿಟಿ ಇಂಡೆಕ್ಸು ಮತ್ತು NAAQS ಇವೆರಡನ್ನು CPCB ಹೊರತಂದರೆ ಸಫರ್ನ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ಸು ಹೊರತಾ ಬರ್ತಾರೆ. ಮತ್ತು ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 8 ಮೇಜರ್ ಪೊಲ್ಯೂಟೆಂಟ್ಸು ಇಷ್ಟ ಆದರೆ ನ್ಯಾಷನಲ್ ಆ್ಯಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡಲ್ಲಿ 8+4, ಸೊ ಈ 4 ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಸಫರಲ್ಲಿ ಇಷ್ಟು ಮೇಜರ್ ಪೊಲ್ಯೂಟೆಂಟ್ಸ್ ಆಗುತ್ತೆ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಅಟ್ ಶಾಂಘೈ ಕೋಆಪರೇಷನ್ ಮೀಟ್ ರಾಜನಾಥ್ ಸೈಟ್ಸ್ ಇಂದಿರಾ ಆಸ್ ನಾರಿ ಶಕ್ತಿ ಎಕ್ಸಾಂಪಲ್. ಸೊ ಇಲ್ಲಿ ಇಷ್ಟೊಂದು ಇದು ಮಾಡೋದಕ್ಕಿಂತ ಫಸ್ಟು ಈ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಿದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್? ಇಟ್ಸ್ ಅ ಪರ್ಮನೆಂಟ್ ಇಂಟರ್ ಗವರ್ನಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಇಟ್ಸ್ ನಾಟ್ ಎ ಬಾಡಿ ಅಂಡರ್ ಯುನೈಟೆಡ್ ನೇಷನ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಅಥವಾ ಒಂದು NGOನೂ ಅಲ್ಲ. ಇದು ಇಂಟರ್ ಗವರ್ನಮೆಂಟಲ್ ಅಂದರೆ ಕೆಲವು ಕಂಟ್ರಿಗಳು ಭಾಗಿಯಾಗಿ ಅದೊಂದು ಅಗ್ರಿಮೆಂಟ್ ಮಾಡಿಕೊಂಡು ನಂತರ ಆಗಿರೋವಂಥ ಒಂದು ಆರ್ಗನೈಸೇಷನ್. ಸೊ ಪರ್ಮನೆಂಟ್ ಇಂಟರ್ ಗವರ್ನಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಟ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 2001. ಸೊ ಇದನ್ನು ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕ್, ಮಿಲಿಟರಿ ಆರ್ಗನೈಸೇಷನ್ ಟು ಮೇಂಟೈನ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ಇನ್ ದ ರೀಜನ್ ಇದರ ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟು ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದ್ಯಾವುದಿದೆ? ರಷ್ಯನ್ ಮತ್ತು ಚೈನೀಸ್ ಇರುತ್ತೆ. ಸೊ ಪರ್ಮನೆಂಟ್ ಬಾಡೀಸ್ ಬಂದು ಸೆಕ್ರೆಟರಿಯೇಟ್ ಇನ್ ಬೀಜಿಂಗ್. ಸೊ ಎಕ್ಸಿಕ್ಯೂಟಿವ್ ಕಮಿಟಿ ಬಂದು ರ್ಯಾಟ್ಸ್ ಇನ್ ಟ್ಯಾಷ್ಕೆಂಟ್. ಸೊ ಚೇರ್ಮನ್ಶಿಪ್ ಯಾವ ಥರ ವರ್ಕ್ ಆಗುತ್ತೆ? ರೊಟೇಷನ್ ಬೇಸಿಸಲ್ಲಿ, ಇಯರ್ ಬೈ ಇಯರ್. ಸೊ ಮೆಂಬರ್ ಸ್ಟೇಟ್ಸ್ ಏನಿದ್ದಾವೆ ಒಂದೊಂದು ವರ್ಷ ಒಂದೊಂದು ರೊಟೇಷನ್ನಲ್ಲಿ ವರ್ಕ್ ಆಗ್ತದೆ. ಸೊ ನೆಕ್ಸ್ಟ್ ಬಂದು ಪ್ರಿಯರ್ ಟು ದ ಕ್ರಿಯೇಷನ್ ಆಫ್ SCO in 2001, Kazakhstan, China, Kyrgyzstan, Russia, Tajikistan were the members of Shanghai 5. ಸೊ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ 2001ನಲ್ಲಿ ಪಡೋದಕ್ಕಿಂತ ಮುಂಚೆ ಶಾಂಘೈ 5 ಅಂತ ಅದನ್ನು ಕರಿತಾ ಇದ್ವಿ. ಸೊ ಅದರಲ್ಲಿ ಯಾವ್ಯಾವ ಕಂಟ್ರೀಸ್ ಇದ್ವು? ಕಜಕಿಸ್ತಾನ್, ಕಿರ್ಗಿಸ್ತಾನ್, ಚೈನಾ, ರಷ್ಯಾ, ತಜಕಿಸ್ತಾನ್. ಸೊ ಅದಾದ ನಂತರ 2001ನಲ್ಲಿ ಉಜ್ಬೇಕಿಸ್ತಾನ್ ಆ್ಯಡ್ ಆಗುತ್ತೆ. ಆ ಉಜ್ಬೇಕಿಸ್ತಾನ್ ಆ್ಯಡ್ ಆದ ನಂತರ ಶಾಂಘೈ 5ನ ಏನಂತ ಹೇಳ್ತಾರೆ? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ರೀನೇಮ್ ಮಾಡ್ತಾರೆ. ಸೊ ತದನಂತರ 2017ನಲ್ಲಿ ಥ್ರೂ ಅಸ್ತಾನಾ ಪ್ರಾಸೆಸ್, ಅಂದರೆ ಅದೊಂದು ಥ್ರೂ ಅಸ್ತಾನಾ ಪ್ರಾಸೆಸ್ ಇಂಡಿಯಾ ಮತ್ತು ಪಾಕಿಸ್ತಾನ ಏನಾಗುತ್ತೆ? ಮೆಂಬರ್ ಆಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಇಂಡಿಯಾ ಏನಾಗಿರುತ್ತೆ? ಅಬ್ಸರ್ವರ್ ಅಥವಾ ಅಸೋಸಿಯೇಟ್ ಮೆಂಬರ್ಶಿಪ್ಪಲ್ಲಿರುತ್ತೆ. ತದನಂತರ ಮೆಂಬರ್ ಆಗ್ತಾರೆ. ಸೊ ನೆಕ್ಸ್ಟು ರೀಸೆಂಟ್ ಬೆಳವಣಿಗೆ ಏನು ಅಂತಂದರೆ ಇರಾನ್ ಬಂದು 9th ಕಂಟ್ರಿ ಆಗಿ ಮೆಂಬರ್ ಆಗಿದೆ. ರೀಸೆಂಟ್ ಎಂಟ್ರಿ ಬಂದು ಇರಾನ್. ಸೊ ಅವ್ರೇನಂತ ಕ್ವಶನ್ ಕೇಳ್ಬೋದು? SCO ನೀವು ಇವಾಗ ರೀಸೆಂಟು ಒಂದು PSI ಎಕ್ಸಾಮಲ್ಲೇ ಇರ್ಬೋದು, ಕರ್ನಾಟಕ ಸ್ಟೇಟು. ಸೊ ಅದರಲ್ಲಿ ಏನಂತ ಕೇಳಿದರು? ಕ್ವಾಡಲ್ಲಿ ಯಾವ್ಯಾವ ಕಂಟ್ರಿಗಳಿದೆ ಅಂತ ಕೇಳಿದರು. ಏನು ಆನ್ಸರು? ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು USA. ನೆಕ್ಸ್ಟು ಇನ್ನೇನಂತ ಕೇಳಿದರು? ಆರ್ನ್ ಆಫ್ ಆಫ್ರಿಕಾ ಏನು ಅಂತ ಕೇಳಿದರು. ಆರ್ನ್ ಆಫ್ ಆಫ್ರಿಕಾಲಿ ಯಾವ್ಯಾವ ಕಂಟ್ರೀಸ್ ಜಾಯ್ನ್ ಆಗ್ತವೆ. ಸೊ ಇದನ್ನು ನೀವು ಯಾವ ಥರ ನೆನಪಿಕ್ಕೋಬೋದು? ಸೀಡ್ ಅಂತ ನೆನಪಿಕ್ಕೋಬೋದು. ಸೊಮಾಲಿಯಾ, ಎರಿತ್ರಿಯಾ, ಇಥಿಯೋಪಿಯಾ, ಡಿಜಿಬೋಟಿ. ಓಕೆನಾ? ಸೊ ಇಲ್ಲೂ ಅಷ್ಟೇ ಕಂಟ್ರೀಸ್ನ ಕೇಳ್ತಾರೆ. ಇವಾಗ ಶಾಂಘೈ ಕೋಆಪರೇಷನ್ನು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಚೈನಾ, ರಷ್ಯಾ, ತಜಕಿಸ್ತಾನ್, ನೆಕ್ಸ್ಟ್ ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್, ನಂತರ ರೀಸೆಂಟಾಗಿ ಇರಾನ್. ಓಕೆನಾ ಫ್ರೆಂಡ್ಸ್? ಸರಿ, ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಟಾಪಿಕ್ ಏನಿದೆ? ಇಂಡಿಯಾ ರೀಎಲೆಕ್ಟೆಡ್ ಟು UNHRC ವಿತ್ ಹ್ಯೂಜ್ ಮೆಜಾರಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದು UNHRC? ಸೊ ನೋಡಿ, ಇಟ್ ಈಸ್ ಆ್ಯನ್ ಇಂಟರ್ ಗವರ್ನಮೆಂಟಲ್ ಬಾಡಿ ವಿತಿನ್ ದ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೆಂಥನಿಂಗ್ ದ ಪ್ರಮೋಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅರೌಂಡ್ ದ ವರ್ಲ್ಡ್. ಓಕೆ, ನೆಕ್ಸ್ಟು it is made up of 47 United Nations member states which are elected by United Nations General Assembly. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಾರೆ ನೋಡಿ, ಈ ಮೆಂಬರ್ಶಿಪ್ ಇರ್ಬೋದು 47 ಮೆಂಬರ್ಸ್ ಅಂತ ಹೇಳ್ತಾರಲ್ಲ, ಇಟ್ ಈಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ಈಕ್ವಿಟಬಲ್ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್. ಅಂದರೆ ಈ ಕಾಂಟಿನೆಂಟಲ್ ಇದೆ, ಇಲ್ಲಿ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಈ ಲ್ಯಾಟಿನ್ ಅಮೇರಿಕಾ,
ಆಮೇಲೆ ಇಲ್ಲಿ ಯುರೋಪು, ನೆಕ್ಸ್ಟು ಸೌತ್ ಆಫ್ರಿಕಾ, ಈ ಆಫ್ರಿಕನ್ ಕಾಂಟಿನೆಂಟ್ ಇರ್ಬೋದು, ಇಲ್ಲಿ ಏಷ್ಯನ್. ಸೊ ಇದರಿಂದ ಈ ಆಫ್ರಿಕನ್ ಸ್ಟೇಟ್ಸಿಂದ ಒಂದು 13 ಸೀಟ್ಸು, ಏಷ್ಯಾ ಮತ್ತು ಈ ಕಡೆ ಪೆಸಿಫಿಕ್ಕು ಈ ರೀಜನಿಂದ ಒಂದು 13 ಸೀಟ್ಸು, ಈ ಲ್ಯಾಟಿನ್ ಅಮೇರಿಕಾ ಮತ್ತು ಕೆರಿಬಿಯನ್ ಸ್ಟೇಟ್ಸು ಇಲ್ಲಿಂದ ಒಂದು 8 ಸೀಟ್ಸು. ಸೊ ನೆಕ್ಸ್ಟು ವೆಸ್ಟರ್ನ್ ಯುರೋಪಿಯನ್ ಈ ರೀಜನ್ನಿಂದ ಒಂದು 7 ಸೀಟ್ಸು, ನೆಕ್ಸ್ಟು ಈಸ್ಟರ್ನ್ ಯುರೋಪಿಯನ್ನಿಂದ ಒಂದು 6 ಸೀಟ್ಸು. ಸೊ ಈ ಥರ ಒಟ್ಟು ಮಾಡಿದಾಗ ಒಟ್ಟು 47 ಸೀಟ್ಸ್. ಸೊ ಒಂದು ಈಕ್ವಿಟೇಬಲ್ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ನಿಂದ ಈ ಮೆಂಬರ್ಶಿಪ್ನ ನೀಡಲಾಗ್ತದೆ. ಸೊ ಈ ಮೆಂಬರ್ಶಿಪ್ಪು ಸಹ ನೋಡಿ 3 ಇಯರ್ಸ್ ಬೇಸಿಸಲ್ಲಿ ಕೊಡ್ತಾರೆ. ಸೊ ಯಾರೇ ಒಂದು ಕಂಟ್ರಿ ಮೆಂಬರ್ ಆಗಿ ಎಲೆಕ್ಟ್ ಆದಾಗ ಅವರು 3 ಇಯರ್ಸ್ ಸರ್ವ್ ಮಾಡ್ತಾರೆ. ಸೊ ಇವಾಗ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಆನ್ಸರ್ ಮಾಡಿ, ಲೋಕಸಭಾ ಮೆಂಬರ್ ಆಗಿ ಎಲೆಕ್ಟ್ ಆಗೋವಂಥವ್ರು ಅಥವಾ ರಾಜ್ಯಸಭಾ ಮೆಂಬರ್ ಆಗಿ ಎಲೆಕ್ಟ್ ಆಗೋವಂಥವ್ರು ಅವರಿಗೆ ಸರ್ವಿಂಗ್ ಟರ್ಮ್ ಎಷ್ಟು ವರ್ಷ ಇರುತ್ತೆ ಅಂತ. ಸೊ ಇದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಏನಂತ ಹೇಳ್ತಾರೆ, ನಾಟ್ ಎಲಿಜಿಬಲ್ ಫಾರ್ ಇಮಿಡಿಯೇಟ್ ರೀ ಎಲೆಕ್ಷನ್ ಆಫ್ಟರ್ ಸರ್ವಿಂಗ್ 2 ಕನ್ಸಿಕ್ಯೂಟಿವ್ ಟರ್ಮ್ಸ್. ಅಂದರೆ ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಅಂತ ಇದು ಮಾಡ್ಕೊಳ್ಳಿ. ಸೊ 2011ಇಂದ 14ವರೆಗೂ ಒಂದು ಸಲ ಆಗ್ತಾರೆ. ತದನಂತರ 14ಇಂದ 17ವರೆಗೂ ಆದರೆ ನೆಕ್ಸ್ಟ್ ಬರೋ ಅಂಥ ಟರ್ಮಲ್ಲಿ ಅವರು ಆಗೋದಕ್ಕಾಗಲ್ಲ, ಮೆಂಬರ್ಶಿಪ್ಪು ಸಿಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, 17ಇಂದ 20ವರೆಗೂ ಖಾಲಿ ಇರುತ್ತೆ, ಮತ್ತು 20 ಅಥವಾ 21ಇಂದ ಮತ್ತೆ ಅವರು ಮೆಂಬರ್ ಆಗ್ಬೋದು. ಸೊ ಇದೇ ಇಂಡಿಯಾ ನಿಟ್ಟಿನಲ್ಲೂ ಸೇಮ್ ಇದೇ ಒಂದು ಪರಿಸ್ಥಿತಿ ಆಗಿದ್ದು. ಸೊ 2011ಇಂದ 17ವರೆಗೂ ಇರ್ಬೋದು, ನಂತರ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಇವಾಗ ರೀಸೆಂಟಾಗಿ ಮತ್ತೆ ಎಲೆಕ್ಟೆಡ್ ಟು UNHRC ವಿತ್ ಹ್ಯೂಜ್ ಮೆಜಾರಿಟಿ ಅಂತ ಹೇಳ್ತಾರೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತಂದರೆ, ಇವರು ಒಂದು ರಿಪೋರ್ಟ್ನ ಆಚೆಗಡೆ ತರ್ತಾರೆ, ಅದು ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ ಅಂತ. ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ, ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ. ಸೊ ಇದನ್ನು ಅವ್ರು ಕೇಳ್ಬೋದು, ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ ರಿಲೇಟೆಡ್ ಟು ಯಾವ ಆರ್ಗನೈಸೇಷನ್ ಅಂತ. ಸೊ ಇದು ಬಂದು UNHRC, ಹ್ಯೂಮನ್ ರೈಟ್ಸ್ ರಿಲೇಟೆಡ್, ಓಕೆನಾ. ಅಥವಾ ಇನ್ನೂ ಒಂದು ಪಾಯಿಂಟ್ ಅವರು ಕೇಳ್ಬೋದು, UN ಸ್ಪೆಷಲ್ ರ್ಯಾಪೋಚರ್ಸ್ ಅಂತ ಕೇಳ್ತಾರೆ. UN ಸ್ಪೆಷಲ್ ರ್ಯಾಪೋಚರ್ಸ್. ಸೊ ಇದೂ ಅಷ್ಟೇ, ಇದು ಹ್ಯೂಮನ್ ರೈಟ್ಸ್ ರಿಲೇಟೆಡೇನೆ ವಿತ್ ರೆಸ್ಪೆಕ್ಟ್ ಟು UNHRC. ತುಂಬ ಡೀಟೇಲಾಗಿ ಏನು ತಿಳ್ಕೊಳ್ಬೇಕಾಗಿಲ್ಲ, ಇವೆರಡನ್ನೂ UNHRC ರಿಲೇಟೆಡ್ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಮತ್ತು ಹೆಡ್ ಕ್ವಾರ್ಟರ್ಸ್ ಬಂದು ಜಿನೇವಾ, ಸ್ವಿಟ್ಜರ್ಲ್ಯಾಂಡ್. ಇನ್ನು ನೆನಪಿದೆ ಅಲ್ಲ, ಶಾಂಘೈ ಕೋಆಪರೇಷನ್ ಹೆಡ್ ಕ್ವಾರ್ಟರ್ಸ್ ಅಥವಾ ಸೆಕ್ರೆಟರಿಯೇಟ್ ಎಲ್ಲಿದೆ, ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಇದು ಮಾಡಿಬಿಡಿ. ನೆಕ್ಸ್ಟು ಇದೊಂದು ಇಮೇಜ್ನ ನ್ಯೂಸ್ ಪೇಪರ್ನಲ್ಲಿ ನೋಡಿದೆ. ಸೊ ಇದು ನೋಡಿ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನ್ಯೂಸಲ್ಲಿದೆ. ಸೊ ಯಾರಿದು ಆಚೆ ತರ್ತಾರೆ, ಆ್ಯನ್ಯುವಲ್ ರಿಪೋರ್ಟ್ ಜಾಯಿಂಟ್ಲಿ ಪಬ್ಲಿಷ್ಡ್ ಬೈ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ಟ್ ಹಂಗರ್ ಲೈಫ್. ಇವಾಗ ಅವರು ಕ್ವಶನ್ನ ಕೇಳ್ಬೋದು, ವರ್ಲ್ಡ್ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಯಾರು ಆಚೆ ತರ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಇನ್ನು ಈ ಥರ ಒಂದಷ್ಟು ಆರ್ಗನೈಸೇಷನ್ಸ್ನ ಅವರು ಮೆನ್ಷನ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಯಾರು ಆಚೆ ತರ್ತಾ ಇರೋದು ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವೆಲ್ಟ್ ಹಂಗರ್ ಲೈಫ್ ಅಂತ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಂಗರ್ನ, ಸೊ ಅದಕ್ಕೆ ಒಂದು 4 ಇಂಡಿಕೇಟರ್ಸ್ನ ಬಳಸ್ತಾರೆ. ಇವಾಗ ಏನೇ ಒಂದು ಮಾಡಬೇಕಾದ್ರೂ ಅದಕ್ಕೆ ಇಂಡಿಕೇಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಫಸ್ಟ್ನೇ ಟಾಪಿಕ್ನ ನಾವು ಅಬ್ಸರ್ವ್ ಮಾಡಿದ್ವಿ, ಒಂದು ಇಂಡೆಕ್ಸ್ ಏನು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಂದರೆ 4 ಮೇಜರ್ ಪೊಲ್ಯೂಟೆಂಟ್ಸ್ನ 8 ಮೇಜರ್ ಪೊಲ್ಯೂಟೆಂಟ್ಸ್ನ ಇದು ಮಾಡ್ತಾರೆ, ಅಥವಾ 12 ಮೇಜರ್ ಪೊಲ್ಯೂಟೆಂಟ್ಸ್ನ ಇದು ಮಾಡ್ತಾರೆ. ಸೊ ಅದೇ ಥರ ಒಂದು ಹಂಗರ್ನ ಇದು ಮಾಡಬೇಕಾದ್ರೆ 4 ಇಂಡಿಕೇಟರ್ಸ್ನ ಇದು ಮಾಡ್ತಾರೆ. ಯಾವ್ಯಾವು, ಅಂಡರ್ ನರಿಶ್ಮೆಂಟು, ಚೈಲ್ಡ್ ವೇಸ್ಟಿಂಗು, ಚೈಲ್ಡ್ ಸ್ಟಂಟಿಂಗು, ಚೈಲ್ಡ್ ಮಾರ್ಟಾಲಿಟಿ. ಸೊ ಇಲ್ಲಿ ಅಂಡರ್ ನರಿಶ್ಮೆಂಟ್ ಅಂದರೆ ಇನ್ಸಫಿಷಿಯೆಂಟ್ ಕ್ಯಾಲೋರಿ ಇಂಟೇಕ್. ಇನ್ಸಫಿಷಿಯೆಂಟ್ ಅಂತಂದರೆ ಸರಿಯಾದ ಪ್ರಮಾಣದಲ್ಲಿ ಅವ್ರಿಗೆ ಕ್ಯಾಲರಿ ಸಿಗ್ತಾ ಇಲ್ಲ. ಸೊ ಅವಾಗೇನಾಗುತ್ತೆ, ಅಂಡರ್ ನರಿಷ್ಡ್ ಆಗ್ತಾರೆ, ಓಕೆನಾ. ನೆಕ್ಸ್ಟು ಚೈಲ್ಡ್ ವೇಸ್ಟಿಂಗ್ ಅಂದರೆ ಲೋ ವೆಯ್ಟ್ ಫಾರ್ ದರ್ ಹೈಟ್. ಈ BMD ಮಾಸ್ ಇಂಡೆಕ್ಸ್ ಅಂತ ಎಲ್ಲ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಆ ಬೆಳವಣಿಗೆಗೆ, ಆ ಉದ್ದಕ್ಕೆ ತಕ್ಕಷ್ಟು ಆ ಗಾತ್ರನೂ ಇರಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಅದು ಸರಿ ಹೋಗುತ್ತೆ. ಇಲ್ಲ ಅಂತ ಅಂದರೆ ಚೈಲ್ಡ್ ವೇಸ್ಟಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಚೈಲ್ಡ್ ಸ್ಟಂಟಿಂಗು ಅಷ್ಟೇ, ಲೋ ಹೈಟ್ ಫಾರ್ ದೇರ್ ಏಜ್. ಈಗ ಒಂದು 20 ವರ್ಷ ಇರ್ತಾರೆ, ಆದರೆ
ಬೆಳವಣಿಗೆನೇ ಆಗಿರಲ್ಲ, ಅಂದರೆ ಉದ್ದ ಸುಮಾರು 4 ಅಡಿ ಇರ್ತಾರೆ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಚೈಲ್ಡ್ ಸ್ಟಂಟಿಂಗ್ ಅಂತ ಕರಿತೀವಿ. ಚೈಲ್ಡ್ ಮಾರ್ಟ್ಯಾಲಿಟಿ ಅಂಡರ್ ದ ಏಜ್ ಆಫ್ 5, ಯಾರು ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಹೆಲ್ತ್ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂದರೆ ಆ ಒಂದು ಮಗು ಏನಾಗುತ್ತೆ, ಅಂಡರ್ ದ ಏಜ್ 5 ಅದರ ಒಂದು ಆಯಸ್ ಮುಗ್ದೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟನ್ನು ನಾವು ಕನ್ಸಿಡರ್ ಮಾಡಿ ಒಂದು ರಿಪೋರ್ಟ್ನ ತರ್ತೀವಿ, ಅದೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಸೊ ಏನಂತ ಹೇಳ್ತಾರೆ, ಇಂಡಿಯಾ ಇಸ್ ರ್ಯಾಂಕ್ಡ್ 101 ಔಟ್ ಆಫ್ 116. ಸೊ ಸ್ಲಿಪ್ ಆಗಿದೆ, ಅಂದರೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಗ್ರೋತ್ ಆಗಿತ್ತು ರ್ಯಾಂಕಿಂಗ್ನಲ್ಲಿ, ಮತ್ತೆ ಇವಾಗ ಏನಾಗಿದೆ, ಕಡಿಮೆ ಬಂದಿದೆ. ಸೊ ನೆಕ್ಸ್ಟ್ ಟಾಪಿಕ್ ಏನು, ಟಿ ಬಿ ಕೇಸಸ್ ರಿಪೋರ್ಟಿಂಗ್ ಇನ್ ಇಂಡಿಯಾ ಡೌನ್ ಬೈ 41% ಡ್ಯೂ ಟು ಕೋವಿಡ್, WHO ರಿಪೋರ್ಟ್. ಸೊ ಫಸ್ಟ್ ಇಲ್ಲಿ ಪಾಯಿಂಟ್ ಏನು ನಾವು ಗಮನಿಸಬೇಕು, ಗ್ಲೋಬಲ್ ಟಿ ಬಿ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ, WHO ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟು ಟಿ ಬಿ ಅಂದ್ರೇನು, ಟಿ ಬಿ ಕಾಯಿಲೆ ಏನು, ಯಾವ ಥರ ಇದಾಗುತ್ತೆ. ಸೊ ನೋಡಿ, ಇಟ್ ಈಸ್ ಆ್ಯಕ್ಚುಲಿ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಅವರು ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ, ಬ್ಯಾಕ್ಟೀರಿಯಾನ ವೈರಸ್ಸಾ ಅಂತ. ಆ್ಯಕ್ಚುಲಿ ಇಟ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ನೇಮ್ಡ್ ಬೆಸಿಲಸ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಏನು ಕಾಯಿಲೆ ಇದು, ಇಟ್ ಅಫೆಕ್ಟ್ಸ್ ದ ಲಂಗ್ಸ್. ಓಕೆನಾ. ಸೊ ಏನಾಗುತ್ತೆ, ಈ ಅಫೆಕ್ಟ್ಸ್ ಲಂಗ್ಸ್ನ ಇದು ಮಾಡೋದು ಯಾವ ಥರ, ಮತ್ತು ಇನ್ನೊಂದು ಸ್ಪ್ರೆಡ್ ಯಾವ ಥರ ಆಗುತ್ತೆ ನೋಡಿ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಥ್ರೂ ಏರ್ ಆಗುತ್ತೆ, ಅಂದರೆ ಗಾಳಿಯ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಇವಾಗ ಯಾರೋ ಒಬ್ಬ ಕರ್ಚಿಫಿಲ್ದಲ್ಲಿ ಏನೋ ಸ್ನೀಸ್ ಮಾಡ್ದ ಅಥವಾ ಕೆಮ್ದ, ಆ ಥರ ಆದಾಗ ಎದುರುಗಡೆ ಇರೋವಂಥ ವ್ಯಕ್ತಿಗೆ ಅದು ಕಾಯಿಲೆ ಇದಾಗುತ್ತೆ. ಸೊ ಇಲ್ಲಿ ಮತ್ತು ಇನ್ನೊಂದು ಏನಂತ ಕ್ವಶನ್ ಕೇಳ್ತಾರೆ, ಇದು ಟ್ರೀಟೇಬಲ್ಲಾ, ಕ್ಯೂರ್ ಆಗುತ್ತಾ ಅಂತ. ಹೌದು, ಇಟ್ ಈಸ್ ಆ್ಯಕ್ಚುಲಿ ಟ್ರೀಟೇಬಲ್ ಆ್ಯಂಡ್ ಕ್ಯೂರೇಬಲ್. ಆದರೆ ಸರಿಯಾದ ಟೈಮ್ನಲ್ಲಿ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ ಅಥವಾ ಕ್ಯೂರ್ ಮಾಡಬೇಕಾಗುತ್ತೆ. ಟ್ರೀಟೇಬಲ್ ಆ್ಯಂಡ್ ಕ್ಯೂರೇಬಲ್ ಡಿಸೀಸ್. ನಂತರ ಇಲ್ಲಿ ರೀಸೆಂಟಾಗಿ ಗೌರ್ಮೆಂಟ್ ಅವರು ಒಂದು ಪೋರ್ಟಲ್ನ ಇದು ಮಾಡ್ತಾರೆ, ನಿಕ್ಷಯ್ ಪೋರ್ಟಲ್ ಅಂತ. ನಿಕ್ಷಯ್ ಪೋರ್ಟಲ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾರೆ. ಓಕೆನಾ. ಸೊ ನಿಕ್ಷಯ್ ಪೋರ್ಟಲ್ ಈಸ್ ರಿಲೇಟೆಡ್ ಟು ಟಿ ಬಿ. ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಗ್ಲೋಬಲ್, ವಿತ್ ರೆಸ್ಪೆಕ್ಟ್ ಟು ಗ್ಲೋಬಲ್ ಸಿನಾರಿಯೋ ಹೇಳ್ತಾ ಇದ್ದೀನಿ, ಗ್ಲೋಬಲ್ ಫಂಡ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಇದು 3 ಡಿಸೀಸಸ್ಗೆ ಫಂಡಿಂಗ್ ಮಾಡೋದಕ್ಕೋಸ್ಕರ ಈ ಒಂದು ಫಂಡ್ ಇನ್ಸ್ಟಿಟ್ಯೂಟ್ ಅಥವಾ ಆರ್ಗನೈಸೇಷನ್ ಅಂತ ನೀವು ಹೇಳ್ಬೋದು, ಇದು ಕ್ರಿಯೇಟ್ ಆಗುತ್ತೆ. ಯಾವುದ್ಯಾವುದು, ATM ಅಂತ ನೀವು ನೆನ್ಪಿಟ್ಕೋಬೋದು. ಒಂದು ಏಡ್ಸ್, ಇನ್ನೊಂದು TB, ಇನ್ನೊಂದು ಎಮ್ಮಿಂದ ಯಾವುದು ಮೆನ್ಷನ್ ಮಾಡಿ ನೋಡೋಣ. ಗ್ಲೋಬಲ್ ಫಂಡಿಂಗ್ ಯಾವುದ್ಯಾವುದು, ಇವಾಗ ನೀವೇ ನೋಡ್ತಾ ಇದ್ದೀರಾ, ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯಾವ 3 ಮಾರಕವಾಗಿದೆ ಮಾನವನಿಗೆ. ಓಕೆ, ನಾನೇ ಹೇಳ್ತೀನಿ ನೋಡಿ. ಒಂದು ಏಡ್ಸ್, ಇನ್ನೊಂದು ಟ್ಯೂಬರ್ಕ್ಯುಲೋಸಿಸ್, ಮತ್ತು ಇನ್ನೊಂದು ಮಲೇರಿಯಾ. ಓಕೆನಾ. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಕ್ವಶನ್ ಇಲ್ಲಿವರೆಗೂ ಕೇಳಿರೋ ಅಂಥ ಇದರಲ್ಲಿ ನೀವು ಇದನ್ನು ಆನ್ಸರ್ ಮಾಡೋದಕ್ಕಾಗುತ್ತಾ ಅಂತ ನೋಡಿ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಲೀಸ್ಡ್ ಬೈ WHO. UNHRC members not eligible for immediate re-election after serving 2 consecutive terms. India joined SCO as a member in 2017 through Astana process. Suffer is managed by CPCB. TB is a disease caused by virus Bacillus mycosiosis. ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಆನ್ಸರ್ ನೋಡಿ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಲೀಸ್ಡ್ ಬೈ WHO ನ ಏನಂತ ಹೇಳಿದ್ದೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇಟ್ಸ್ ರಿಲೀಸ್ಡ್ ಬೈ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ಟ್ ಹಂಗರ್ ಲೈಫ್. UNHRC members not eligible for immediate re-election after serving 2 consecutive terms. ಇದು ಸರಿ ಇದೆ. ಇಂಡಿಯಾ ಜಾಯಿಂಡ್ SCO ಆಸ್ ಎ ಮೆಂಬರ್ ಇನ್ 2017 ಥ್ರೂ ಅಸ್ತಾನಾ ಪ್ರಾಸೆಸ್. ಇದು ಸರಿ ಇದೆ. ಸಫರ್ ಇಸ್ ಮ್ಯಾನೇಜ್ಡ್ ಬೈ CPCB ಯಾವ್ದಾದ್ರು ಮ್ಯಾನೇಜ್ ಮಾಡುತ್ತೆ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಸೊ ಸಫರ್ ಯಾವ್ದು ಇದು ಮಾಡೋದು, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಓಕೆನಾ. ನೆಕ್ಸ್ಟು TB ಈಸ್ ಎ ಡಿಸೀಸ್ ಕಾಸ್ಡ್ ಬೈ ವೈರಸ್ಸಿಂದ ಆಗುತ್ತಾ, ಬ್ಯಾಕ್ಟೀರಿಯಾ ಬೆಸಿಲಸ್
ಮೈಕೋಸಿಯಾಸಿಸ್ ಅಂತ ಯಾವುದೂ ಇಲ್ಲ ಬಿಡಿ. ಇಲ್ಲಿ ಬೆಸಿಲಸ್ ಮೈಕೋ ಬ್ಯಾಕ್ಟೀರಿಯಮ್. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಕ್ವಶನ್ಸ್ ಅವ್ರನ್ನ ಕೇಳ್ಬೋದು, ಅಥವಾ ನೀವು ಯಾವ ಥರ ಒಂದು ನ್ಯೂಸ್ ಪೇಪರ್ನ ಓದ್ಬೇಕಾದ್ರೆ ಅಪ್ರೋಚ್ ಮಾಡಬೇಕು, ಯಾವ ಬ್ರಾಡ್ ವೇಯಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ ಅಂತ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ಕಂಟೆಂಟ್ನ ನಾವು ಯಾವಾಗಲೂ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ. ಧನ್ಯವಾದ.